ಮುಗಿದ ಕೂಡಲೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಆರಂಭವಾಗ್ತಿದೆ. ಇದೇ ಶೋನಲ್ಲಿ ಬಾಯ್ಸ್ ತಂಡದಿಂದ ಬಿಗ್ ಬಾಸ್ ವಿನ್ನರ್ ಹನುಮಂತು, ಧನ್ರಾಜ್ ಹಾಗೆ ಎರಡನೇ ರನ್ನರ್ ಅಪ್ ಆದಂತ ರಜತ್ ಸ್ಪರ್ಧಿಸಿದ್ದಾರೆ. ಗರ್ಲ್ಸ್ ತಂಡದಲ್ಲಿ ಶೋಭಾ ಶೆಟ್ಟಿ ಹಾಗೂ ಐಶ್ವರ್ಯ ಸಿಂಧೋಗಿ ಇದ್ದಾರೆ. ಎಲ್ಲವೂ ಪ್ಲಾನ್ ಪ್ರಕಾರ ನಡೆದಿದ್ರೆ ಭವ್ಯ ಗೌಡ ಸಹ ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಬೇಕಿತ್ತು. ಆದರೆ ಕಡೆ ಕ್ಷಣದಲ್ಲಿ ಎಲ್ಲವೂ ಉಲ್ಟಾ ಹೊಡೆದಿದೆ. ಬಿಗ್ ಬಾಸ್ ನ ಗ್ರಾಂಡ್ ಫಿನಾಲೆ ವಾರದಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ತಂಡದ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದರು. ಇದೇ ವೇಳೆ ಮೂವರಿಗೆ ಸೆಲೆಕ್ಟ್ ಮಾಡಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ವೆಲ್ಕಮ್ ಮಾಡಿದರು. ಈ ಮೂವರು ರಜತ್, ಹನುಮಂತು ಹಾಗೂ ಭವ್ಯ ಗೌಡ. ಬಿಗ್ ಬಾಸ್ ಕಾರ್ಯಕ್ರಮದ ಟಾಪ್ 6 ಹಂತದಲ್ಲಿದ್ದ ರಜತ್, ಹನುಮಂತು ಹಾಗೂ ಭವ್ಯ ಗೌಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ತಂಡಕ್ಕೆ ಸೆಲೆಕ್ಟ್ ಆಗಿದ್ದರು. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮುಗಿದ ತಕ್ಷಣ ರಜತ್ ಹಾಗೂ ಹನುಮಂತು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಸೇರ್ಕೊಂಡ್ರು. ಆದರೆ ಭವ್ಯ ಗೌಡ ಮಾತ್ರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಬಂದಿಲ್ಲ. ಸೆಲೆಕ್ಟ್ ಆಗಿದ್ದರೂ ಶೋನಲ್ಲಿ ಸ್ಪರ್ಧಿಸೋಕೆ ಭವ್ಯ ಗೌಡ ಹಿಂದೇಟು ಹಾಕಿದ್ದಾರೆ ಎನ್ನಲಾಗಿದೆ. ಬಿಗ್ ಬಾಸ್ ಬಳಿಕ ಭವ್ಯ ಗೌಡಗೆ ಬಂಪರ್ ಆಫರ್ ಸಿಕ್ಕಿತ್ತು. ಹೊಸ ಗೇಮ್ ಶೋನಲ್ಲಿ ಸ್ಪರ್ಧಿಸುವ ಅವಕಾಶ ಕೂಡಿ ಬಂದಿತ್ತು. ಈ ಕಾರ್ಯಕ್ರಮವನ್ನು ಭವ್ಯ ಗೌಡ ಕೈಬಿಟ್ಟಿದ್ದೇಕೆ? ಬಿಗ್ ಬಾಸ್ ಬಳಿಕ ಭವ್ಯ ಗೌಡ ಬ್ರೇಕ್ನ ನಿರೀಕ್ಷೆಯಲ್ಲಿದ್ದಾರಾ ಅಥವಾ ಬೇರೆ ಪ್ರಾಜೆಕ್ಟ್ಗಾಗಿ ತಯಾರಿ ನಡೆಸುತ್ತಿದ್ದಾರಾ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಭವ್ಯ ಗೌಡ ಜಾಗಕ್ಕೆ ಇದೀಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಗೇಮ್ ಶೋಗೆ ಚೈತ್ರ ಕುಂದಾಪುರ ಬಂದಿದ್ದಾರೆ. ಬರುತ್ತಲೇ ರಜತ್ ಕಿಶನ್ಗೆ ಚೈತ್ರ ಕುಂದಾಪುರ ಟಕ್ಕರ್ ಕೊಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಹಾಗೂ ರಜತ್ ಜಗಳ ಸಿಕ್ಕಾಬಟ್ಟೆ ಸದ್ದು ಮಾಡಿತ್ತು. ಇದೀಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲೂ ಮುಂದುವರೆದಿದೆ. ಬಾಸ್ ವರ್ಸಸ್ ಶಿಷ್ಯನ ಜುಗಲ್ಬಂದಿ ಇಲ್ಲೂ ನಡೆದಿದೆ. ಬಿಗ್ ಬಾಸ್ ತರ ಇಲ್ಲೂ ಎಂಟರ್ಟೈನ್ಮೆಂಟ್ ಕೊಡ್ತಾರ, ಬಿಗ್ ಬಾಸ್ ತರ ಇಲ್ಲೂ ವರ್ಕ್ ಆಗುತ್ತಾ ಅಂತ ನಾವು ನೋಡಬೇಕಾಗಿದೆ.